ಹ್ಯಾಪಿ ಬರ್ತೀವಿ ಸರ್. ಥ್ಯಾಂಕ್ ಯು. ನೀವೇ ಹೇಳ್ದಂಗೆ ಹೋದ ವರ್ಷ ಎಲ್ಲರಿಗೂ ಪಾರ್ಟಿ ಕೊಟ್ಟಿದ್ವಿ. ಈ ಸರಿ ಈ ಒಂದು ಬಳಗದಿಂದ ನಿಮ್ಮ ಬರ್ಡೇ ಸಂಭ್ರಮ ಆಚರಿಸ್ತಾರೆ. ಇಲ್ಲ, ಸೈಮಾ ಈವೆಂಟ್ ಅಂತ ಹೇಳಿ ಬಂದೆ ಅಷ್ಟೇ. ಬರ್ಡೇ ನನಗೆ ಅಭಿಮಾನಿಗಳ ಜೊತೆ ಆಚರಿಸೋಕ್ಕೆ ಯಾವಾಗಲೂ ಖುಷಿನೇ. ಬಟ್ ಈ ಸರಿ ನಂದು ಶೂಟು ಇದು ಎಲ್ಲ ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದ್ವಿ. ಒಂದು ಕಡೆ ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟ್ ಮಾಡ್ತಾ ಇದ್ವಿ, ಇನ್ನೊಂದು ಕಡೆ ಜಿಂಗೋ ಟೀಸರ್ ಶೂಟ್ ಮಾಡ್ತಾ ಇದ್ವಿ. ನಮ್ಮ ಅಜ್ಜಿದ ಆರಾಧನೆ ಇತ್ತು, ಊರಿಗೆ ಹೋಗಿ ಬಂದೆ. ಸೊ ಇದೆಲ್ಲದ್ರ ಮಧ್ಯ ಅಷ್ಟು ಸೆಲೆಬ್ರೇಷನ್ಗೂ ಟೈಮ್ ಆಗಲಿಲ್ಲ ಆ್ಯಂಡ್ ಬೇಡ ಅನ್ನಿಸ್ತು, ಹಂಗಾಗಿ ಮಾಡಲಿಲ್ಲ ಅಷ್ಟೇ. ಸೊ ಅದು ಬಿಟ್ಟರೆ ಓಕೆ. ಆಕ್ಟರ್ಗೆ ಅವಾರ್ಡ್ ಅನ್ನೋದು ಎಷ್ಟು ಪ್ರೀಸಿಯಸ್ ಆಗಿರುತ್ತೆ ಅನ್ನೋದು ಯಾವಾಗಲೂ ಅಲ್ಲ, ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ, ಹಂಗೆ ಕಲಾವಿದರುಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ. ಆ ಥರದ್ದೊಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ. ಅದು ಬಂದಾಗ ಎಲ್ಲ ಡೆಫಿನೆಟ್ಲಿ ಅದು ಇನ್ನೊಂಚೂರು ಪುಷ್ ಕೊಡುತ್ತೆ ಯಾವಾಗಲೂ ಕಲಾವಿದರುಗಳಿಗೆ. ಓಕೆ ಸರ್, ಬರವಣಿಗೆಗೆ ನೀವು ನಾಮಿನೇಟ್ ಆಗಿದ್ದೀರಾ? ಅದು ಬರೆಯೋದು ಒಂದು ಖುಷಿ ಅಲ್ವಾ, ಲಿರಿಕ್ಸು ಇದು ಎಲ್ಲ ಏನೋ ನನ್ನ ಖುಷಿಗೆ ಬರೆಯೋದು. ಅದು ಯಾವಾಗಲೂ ಅದು ತಗೊಳ್ಪಲ್ಯಾಗೆ ಬರೆದಿದ್ದು. ಲಿರಿಸಿಸ್ಟಾಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ, ಪರವಾಗಿಲ್ಲ. ಅದಕ್ಕೂ ಪ್ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ನಾಮಿನೇಷನ್ ಆಗಿರೋದು ಯಾವಾಗಲೂ. ಈವನ್ ಫಿಲ್ಮ್ ಫೇರಲ್ಲೂ ಲಿರಿಸಿಸ್ಟ್ಗೆ ನಾಮಿನೇಟ್ ಆಗಿತ್ತು. ಆದರೆ ಅಲ್ಲಿ ನಮ್ಮ ಕವಿಗಳಿದ್ರು ಲಕ್ಷ್ಮಣ್ ರಾವ್ ಅವರು, ಸೊ ಅವ್ರಿಗೆ ಸಿಕ್ತು. ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗೋದು ಸಾಹಿತ್ಯಕ್ಕೆ. ಈ ವರ್ಷ ಬರ್ಡೇಗೆ ಬಿಗ್ ಸರ್ಪ್ರೈಸ್ ಅಂದರೆ ಜಿಂಗೋ ಸಂಬಂಧ ಅನ್ನೋದು ದೊಡ್ಡದು ಕಣ, ನಮ್ಮವರು ತಮ್ಮವರು ಇರಬೇಕನ ಅಂತ ಬರೆದಿದ್ದು ಸರ್. ಜಿಂಗೋ ಟೀಸರ್ ಬಂದು ತುಂಬ ದೊಡ್ಡ ಸರ್ಪ್ರೈಸ್ ಆ್ಯಕ್ಚುಲಿ ಸಿಕ್ಕಿದ್ದ, ತುಂಬ ಒಳ್ಳೆ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು. ಆ್ಯಕ್ಚುಲಿ ಶಶಾಂಕ್ ಬಂದು ಆ ಕಥೆ ಹೇಳುವಾಗ ನಾನು ಇಲ್ಲ ಇದನ್ನು ಮಾಡೋಣ ಅಂಥೇಳಿ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಮಾಡೋಣ ಅಂಥೇಳಿ ಇವಾಗ ಪ್ಲ್ಯಾನ್ ಮಾಡಿ ಅದನ್ನು ಟೀಸರ್ನ ಶೂಟ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕು ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಶೂಟಿಂಗ್ ಶುರು ಮಾಡಬೇಕು. ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್. ಏನಾಗುತ್ತೆ, ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು, ಚಾಲೆಂಜಸ್ಸು ಬೇಕಿರುತ್ತೆ. ಅದನ್ನು ನಿರ್ದೇಶಕರುಗಳು ಬರ್ಕೊಂಬಂದಾಗ ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ರೈಟಿಂಗ್. ಈಗ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಹೇಳೋಕ್ಕಾಗಿರೋದು, ಪರ್ಫಾರ್ಮ್ ಮಾಡೋಕ್ಕಾಗಿರೋದು. ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ 100% ನಾವೇನು ಕೊಡಬೇಕು ಅದನ್ನು ಕೊಡ್ತೀನಿ. ಹಾಗೆ ಜಿಂಗೋ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೇ. ಅಭಿಮಾನಿಗಳು ಹೆಂಗೆ ನೋಡೋಕ್ಕೆ ಇಷ್ಟಪಡ್ತಾರೆ ನನ್ನ, ಹಂಗೆ ಇರುತ್ತೆ. ಯಾವುದೇ ಏನೋ ತುಂಬ ಒಳ್ಳೆ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ. ಡೆಫಿನೆಟ್ಲಿ ತುಂಬ ಬೇರೆ ಥರದ್ದೊಂದು ಪಾತ್ರ ಅದು. ನಿಮಗೆ ಜಿಂಗೋಯಿಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದನ. ಸಖತ್ತು ಮಜಾ ಕೊಡೋವಂಥ ಪಾತ್ರ ಆಗುತ್ತೆ.